ಒಂದು ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ನನ್ನ ಮೈಸೂರು ಪ್ರೀತಿಯ ನನ್ನ ಮೈಸೂರು ಜಿಲ್ಲಾ ಸಮಿತಿಯವರು ನನ್ನನ್ನು ಇವತ್ತಿಲ್ಲಿ ಕರೆದು ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ. ನನಗೆ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಇವತ್ತು ತಂದೆ ತಾಯಿ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಹಿರಿಕರ ಆಶೀರ್ವಾದ ನಮಗೆ ಮೂಲ ಬೇಕಾಗಿರೋದ್ರಿಂದ ದೇವರ ಆಶೀರ್ವಾದಕ್ಕಿಂತಲೂ ಕೂಡ ಹಿರಿಕರ ಆಶೀರ್ವಾದ ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅವರೆಲ್ಲರೂ ಆಶೀರ್ವಾದದ ಮುಂದೆ ನಂದೇನೂ ಅಲ್ಲ ಹುಟ್ಟುಹಬ್ಬ. ಅವ್ರ ಆಶೀರ್ವಾದ ನನ್ನ ಮೇಲಿದ್ದರೆ ಆ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಇಡೀ ರಾಜ್ಯದತ್ತ ತೊಗೊಂಡೋಗುವಂಥ ಕೆಲಸ ಶಕ್ತಿ ನನಗೆ ಅವ್ರ ಆಶೀರ್ವಾದದಲ್ಲಿದೆ. ಎರಡನೇದು, ಮತ್ತು ಯಾಕೆ ಈ ಹುಟ್ಟುಹಬ್ಬನ ನಾನು ವೃದ್ಧಾಶ್ರಮ, ಅನಾಥಾಶ್ರಮ ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಆಚರಣೆ ಮಾಡ್ಕೋತೀನಿ ಅಂತಂದರೆ, ಇವತ್ತೇನೋ ಒಂದು ಬ್ಯಾನರ್ ಮಾಡಿಸ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು 30-40 ಸಾವಿರ ದುಡ್ಡು ಖರ್ಚಾಗ್ತದೆ. ಅದು ಎಲ್ಲೋ ಒಂದು ಕಡೆ ಅರ್ಧ ಆಗ್ತಾರೋ ಒಂದು 3 ದಿನ ಇಟ್ಟು, ಮತ್ತು ಇದೆಲ್ಲ ಪಾರ್ಟಿ ಅದೇನೇನೋ ಮಾಡಿದ್ರೆ ಸುಮ್ಮನೆ ಅದೆಲ್ಲ ವೆಚ್ಚ ಆಗುವಂಥ ದುಡ್ಡನ್ನು ಬಡ ಜನಾಂಗಗಳಿಗೆ, ಯಾರು ಹಿಂದುಳಿದ ವರ್ಗಗಳು ಏನಿದ್ದಾರೆ, ಮತ್ತು ಆರ್ಥಿಕತೆ ಇಲ್ಲದೆ ಇರೋವಂಥವ್ರು, ಮತ್ತು ಸಮಸ್ಯೆಗೊಳಗಾಗ್ತಿರೋರು, ಮತ್ತು ಪೇಷೆಂಟ್ಗಳಿಗೆ, ಮತ್ತು ಆಸ್ಪತ್ರೆಗಳಿಗೆ, ಯಾರು ಸ್ಕೂಲ್ ಮಕ್ಕಳು ಗೌರ್ಮೆಂಟ್ ಶಾಲೆಗಳಲ್ಲಿ ಆಲ್ರೆಡಿ ಯಾವುದೋ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಅವ್ರಿಗೆ ಯೂನಿಫಾರ್ಮ್ ಕೊಡುವಂಥ ವಿಚಾರಗಳು ಈ ಎಲ್ಲ ರಾಜ್ಯದಲ್ಲೂ ಕೂಡ ಈಗ ಆಲ್ರೆಡಿ ಮಂಡ್ಯ ಮತ್ತು ತುಮಕೂರು ಮತ್ತು ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಕಡೆ ಮಾಡ್ಕೊಂಡ್ಬಂದಿದ್ದೀನಿ. ಪ್ರತಿ ವರ್ಷವೂ ಕೂಡ ಹುಟ್ಟುಹಬ್ಬ ಆಚರಣೆಯನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ಕೆಲಸ ಮಾಡ್ಕೊಂಬರ್ತಿರೋದ್ರಿಂದ ತಮ್ಮೆಲ್ಲರಿಗೂ ಎಲ್ಲ ಸಂಘಟನೆಯವ್ರಿಗೂ ಹೇಳೋದು ಒಂದು ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಖರ್ಚನ್ನು ಮಾಡುವಂಥ ವಿಚಾರನ ದಯವಿಟ್ಟು ಯಾರಿಗಿಲ್ಲ ಅಂತಾರೆ ಅವ್ರಿಗೆ ಹೋಗಿ ನಮ್ಗೆ ಕೊಡಬೇಕು, ಏನು ನಾವು ಆಚರಣೆ ಮಾಡಬೇಕು ಅಂತ ದುಡ್ಡನ್ನು ಅವ್ರಿಗೆ ಸಹಾಯ ಮಾಡಿದ್ರೆ ಸಾಕು ಅಂತೇಳಿ ಈ ಮೂಲಕವಾಗಿ ನಾನು ತಿಳಿಸ್ತೀನಿ. ಮತ್ತೊಮ್ಮೆ ಮೈಸೂರು ಜಿಲ್ಲಾ ಸಮಿತಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಿಮ್ಗೆಲ್ರಿಗೂ. ನಾನು ಮೈಸೂರಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಆಶ್ರಮದಲ್ಲಿ ಇವತ್ತು ಮಾಡ್ಕೊತಿದ್ದೀನಿ. ಅವ್ರಿಗೆ ಬಟ್ಟೆ ವಿತರಣೆ ಮತ್ತು ಊಟದ ವ್ಯವಸ್ಥೆ ಮಾಡಿ ನನ್ನ ಕರ್ಮವನ್ನು ನಾನು ತೊಳ್ಕೋಬೇಕು ಅಂತೇಳಿ ನಾನಿವತ್ತು ಈ ವೃದ್ಧಾಶ್ರಮದಲ್ಲಿ ನಾನು ಆಚರಣೆ ಮಾಡ್ಕೊತೀನಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಭೀಮ ವಂದನೆಗಳನ್ನು. ಭಾರತ್ ಭೀಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ದಿನೇಶ್ರವರ ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋದು ಒಂದು ವಿಶೇಷವಾದ ದಿನ. ಅದರಲ್ಲೂ ಇಲ್ಲಿರೋ ಎಲ್ಲ ವಯಸ್ಕರ ನಡುವೆ ಈ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರೋದು ವಿಶೇಷನೇ. ಅದರಲ್ಲೂ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ದಿನೇಶ್ರವರು ಇದು 2ನೇ ಬಾರಿಗೆ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ನಮ್ಮ ಮೈಸೂರಿಗರ ಮೇಲಿಟ್ಟಿರೋ ಅಷ್ಟು ವಿಶ್ವಾಸ, ನಂಬಿಕೆಗೆ ಇದೊಂದು ನಿದರ್ಶನ. ದೇವರು ಅವರಿಗೆ ಹೆಚ್ಚು ಆರೋಗ್ಯ, ಶಕ್ತಿ, ಆಯಸ್ಸು ಕೊಟ್ಟು ನಮ್ಮಂಥ ಈ ಸಂಘಟನೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಘಟನೆ ಇದೆ. ಎಲ್ಲ ಸಂಘಟನೆಯಲ್ಲೂ ಇವರು ಬಲಗೊಳಿಸಬೇಕು ಅಂತ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತ ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಅನುಪಸ್ಥಿತಿಯಲ್ಲಿ ಇದ್ದಾರೆ, ಅವರು ಹೊರಗಡೆ ಇದ್ದಾರೆ, ಅವ್ರ ಪರವಾಗಿ ನಾನು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ. ಜೈ ಭೀಮ್. ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಬೆಂಗಳೂರಿಂದ ಬಂದು ಮೈಸೂರಿನಲ್ಲೇ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಕೋಬೇಕು ಅಂತ ಅವರು ತೀರ್ಮಾನ ತಗೊಂಡಿದ್ದು ನಮಗೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಮ್ಮ ಅಧ್ಯಕ್ಷರು 30 ಜಿಲ್ಲೆಗಳಲ್ಲೂ ಕೂಡ ಒಳ್ಳೆ ಕೆಲಸಗಳ ಮಾಡ್ಕೊಂಡು ಬರ್ತಾ, ಏನೇ ಕಷ್ಟಕ್ಕೆ ಸಡನ್ನಾಗಿ ಫೋನ್ ಮಾಡಿದಾಗ ಮಧ್ಯರಾತ್ರಿ ಆಗಲಿ ಅವರು ಫೋನ್ ಎತ್ತಿ ನಮಗೆ ಸಹಕರಿಸ್ತಾ ಇರೋದ್ರಿಂದ ಮೈಸೂರಲ್ಲಿ ಬಂದು ಅವರು ಈ ವೃದ್ಧಾಶ್ರಮದಲ್ಲಿ ಅವರು ವರ್ತನೆ ಮಾಡ್ಕೊತಾ ಇರೋದ್ರಿಂದ ನಮಗೆ ಭಾರಿ ಖುಷಿ ಅನಿಸುತ್ತೆ ಸರ್. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡೋ ಅಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಎಲ್ಲರಿಗೂ ಜೈ ಭೀಮ್. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಭಾರತ್ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ದಿನೇಶಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನ 100 ಕಾಲ ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ, ಇದೇ ರೀತಿ ಅವರು ಜನಪರ ಸೇವೆಗಳನ್ನ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರು ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಮಾಡಲಿ ಅಂತಂತ ಹೇಳ್ತಾ, ಈ ಮೂಲಕ ನಮ್ಮ ಭಾರತ್ ಭೀಮ ಸೇನೆಯ ಮೈಸೂರು ಜಿಲ್ಲಾ ಘಟಕದ ಸದಸ್ಯರುಗಳು, ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಎಲ್ಲರೂ ಕೂಡಿ ನಾವು ಮಹಿಳಾ ಘಟಕದವರು ಕೂಡ ಎಲ್ಲರೂ ಸೇರಿ ನಮ್ಮ ದಿನೇಶಣ್ಣವರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತಂತ ತೀರ್ಮಾನ ತೆಗೆದುಕೊಂಡಾಗ ವಿಜೃಂಭಣೆಯಿಂದ ಮಾಡಬೇಕು ಅಂತಂತೇಳಿ ನಾವೆಲ್ಲ ನಿರ್ಧರಿಸಿದ್ದೋ. ಆದರೆ ಬೇಡ, ಸರಳವಾಗಿ ಆಚರಿಸ್ಕೊಳ್ಳೋಣ ಅಂತಂತೇಳಿ ವಯಸ್ಸಾದಂಥ ವೃದ್ಧಾಶ್ರಮಕ್ಕೆ ನಾವು ಏನು ಅನ್ನ ಸಂತರ್ಪಣೆ ಮಾಡೋವಂಥ ಕಾರ್ಯಕ್ರಮನ ಆಚರಣೆ ಮಾಡೋಣ ಅಂತಂತ ಹೇಳಿ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಾಗ ಆಯಿತು ಅಂತಂತ ಹೇಳಿ ನಾವೆಲ್ಲ ಒಪ್ಪಿ ಅದು ಒಳ್ಳೆ
ಕಾರ್ಯಕ್ರಮ ಅಂತಂತೇಳಿ ನಾವು ಈ ದಿನ ಇಲ್ಲಿ ನಮ್ಮ ಏನು ಆಶ್ರಮದ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತಂತೇಳಿ ಇವತ್ತು ಈ ದಿನ ಇಲ್ಲಿ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಎಲ್ಲ ಇಲ್ಲಿ ಇರ್ತಕ್ಕಂಥ ವೃದ್ಧರಿಗೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ನಾವು ಕೂಡ ಅವ್ರ ಜೊತೆಯಲ್ಲಿ ಭಾಗವಹಿಸಿ ನಾವು ಕೂಡ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಹೋಗಲಿ ಅಂತಂತೇಳಿ ನಾವು ಆ ದೇವರಲ್ಲಿ ಆಶಿಸ್ತಾ ಇವ್ರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂತೇಳಿ 12 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ.